ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಮ್ಮ ಭೂಗೋಳಶಾಸ್ತ್ರದ ಪ್ರಥಮ PUC ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ 2ನೇ ಅಧ್ಯಾಯ ಭೂಮಿ ಪಾಠದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ನಾನು ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ನಲ್ಲಿರೋದನ್ನೇ ಹೇಳ್ತೀನಿ. ನೀವು ಮತ್ತೆ ಟೆಕ್ಸ್ಟ್ ಬುಕ್ಕನ್ನು ಓದೋ ಅವಶ್ಯಕತೆ ಇಲ್ಲ. ಅಂದರೆ ಈ ಕೆಲಸದ ಒತ್ತಡದಲ್ಲಿ ಇರುವಂಥವ್ರಿಗೆ ಏನೋ ಕೆಲಸ ಮಾಡ್ತಾ ನನ್ನ ಒಂದು ವಿಡಿಯೋನ ಕೇಳಿಸ್ಕೊಂಡ್ರೆ ಅವ್ರಿಗೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಹಾಗೆ ನಾನು ಓದ್ತಾ ಇರ್ತೀನಿ. ನನ್ನ ಜೊತೆ ಬೇರೆಯವರು ಓದಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಅಧ್ಯಾಯ 2 ಭೂಮಿ ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಭೂಮಿಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ತರಗತಿನಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳಿ. ನೋಡೋವಂಥ ವಿಡಿಯೋ ನೋಡೋದಕ್ಕೆ ನಾನೇನು ಪ್ರಮುಖಾಂಶಗಳನ್ನೆಲ್ಲ ನಾನು ಎಡಿಟ್ ಮಾಡಿಕೊಂಡು ಕೂರುವಷ್ಟು ಸಮಯ ಇಲ್ಲ. ನಾನು ಪರೀಕ್ಷೆಗೆ ತಯಾರಿ ನಡೆಸುವ ಕಾರಣ ಒಂದು ಆಡಿಯೋ ಓದಿರೋದನ್ನು ಮತ್ತೆ ಕೇಳಿಸ್ಕೊಂಡಾಗ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಪಾಠದ ಕಡೆ ಹೋಗೋಣ. ಅಧ್ಯಾಯ 2 ಭೂಮಿ ಒಂದು ಗ್ರಹ. ನಮ್ಮ ಭೂಮಿಯು ಸೌರವ್ಯೂಹದ ಒಂದು ಸದಸ್ಯ ಗ್ರಹವಾಗಿದೆ. ಇದು ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು ಸೌರವ್ಯೂಹದ 5ನೇ ದೊಡ್ಡ ಗ್ರಹವಾಗಿದೆ. ಇದರ ಅಂದಾಜು ವಯಸ್ಸು 4.6 ಬಿಲಿಯನ್ ವರ್ಷಗಳಾಗಿದೆ. ಭೂಮಿಯಲ್ಲಿ ಶಿಲೆಗಳು ಮತ್ತು ಮಣ್ಣು ಇರುವುದರಿಂದ ಇದನ್ನು ಭೌಮಿಕ ಗ್ರಹ ಅಂತ ಕರೀತಾರೆ. ಅಂದರೆ ಟೆರೆಸ್ಟ್ರಿಯಲ್ ಗ್ರಹ ಅಂತಲೂ ಸಹ ಕರೀತಾರೆ. ಭೂಮಿಯು ವಿವಿಧ ಜೀವಿಗಳನ್ನೊಳಗೊಂಡಿರುವ ಏಕೈಕ ಗ್ರಹ. ಭೂಮಿಯ ವಾಯುಮಂಡಲ, ನೀರಿನ ಅಸ್ತಿತ್ವ ಸೂರ್ಯನಿಂದ ಸೂಕ್ತವಾದ ಅಂತರದಲ್ಲಿರುವುದೇ ಇದಕ್ಕೆ ಕಾರಣವಾಗಿದೆ. ನಮ್ಮ ಭೂಮಿಯನ್ನು ವಿವಿಧ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಜಲಾವೃತ ಗ್ರಹ, ನೀಲಿ ಗ್ರಹ, ಮಾನವ ನಿರ್ಮಿತ ಹಸಿರುಮನೆ ಗ್ರಹ, ಜೀವಿ ಗ್ರಹ, ವಿಶಿಷ್ಟ ಗ್ರಹ ಎಂಬಿತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತೆ. ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ ಚಂದ್ರ. ಇದರ ಸ್ಥಾನ, ಅಕ್ಷಭ್ರಮಣ, ಪರಿಭ್ರಮಣ ಭೂಮಿಯ ಮೇಲೆ ಹಲವಾರು ಪರಿಣಾಮಗಳನ್ನ ಉಂಟು ಮಾಡುತ್ತದೆ. ಗ್ರಹಣಗಳು, ಉಬ್ಬರವಿಳಿತಗಳು ಮುಂತಾದ ಪರಿಣಾಮಗಳನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಭೂಮಿಯ ಆಕಾರ ಮತ್ತು ಗಾತ್ರದ ಬಗ್ಗೆ ನೋಡೋದಾದ್ರೆ, ಭೂಮಿಯ ಆಕಾರವು ಪುರಾತನ ಕಾಲದಿಂದಲೂ ಒಂದು ಚರ್ಚಾಸ್ಪದ ವಿಷಯವಾಗಿದೆ. ಇತ್ತೀಚಿನ ಮಾಹಿತಿ ಮತ್ತು ಗಣಿತದ ಲೆಕ್ಕಾಚಾರದಂತೆ ಸರ್ ಐಸಾಕ್ ನ್ಯೂಟನ್ 1643ರಿಂದ 1727ರ ಅವಧಿಯಲ್ಲಿ ಭೂಮಿಯು ಪೂರ್ಣವಾಗಿ ವೃತ್ತಾಕಾರವಾಗಿರದೆ ಅದು ಧ್ರುವಗಳಲ್ಲಿ ಚಪ್ಪಟೆಯಾಗಿಯೂ ಹಾಗೂ ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತೆ ಇರುವುದೆಂದು ಪ್ರತಿಪಾದಿಸಿದ್ದಾರೆ. ಯಾರು? ಸರ್ ಐಸಾಕ್ ನ್ಯೂಟನ್ ರವರು. ಭೂಮಿಯ ಈ ವಿಶಿಷ್ಟ ಆಕಾರವನ್ನು ಲಘುಗೋಳಕಲ್ಪ ಎಂದು ಕರೀತಾರೆ. ಕ್ರಮೇಣ ಇದನ್ನ ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಎಂಬ ಹೆಸರಿನಿಂದ ಕರೆಯಲಾಯಿತು. ಬಾಹ್ಯಾಕಾಶದಿಂದ ಇತ್ತೀಚೆಗೆ ತೆಗೆದ ಛಾಯಾಚಿತ್ರಗಳು ಭೂಮಿಯು ಪೂರ್ಣ ವೃತ್ತಾಕಾರದಲ್ಲಿರುವುದೇ ಗೋಳಾಕಾರ ಅಥವಾ ಜಿಯಾಡ್ದಲ್ಲಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ನಿರೂಪಿಸುವ ನಿದರ್ಶನಗಳ ಬಗ್ಗೆ ನೋಡೋದಾದ್ರೆ, ಭೂಮಿಯು ಗೋಳಾಕಾರದಲ್ಲಿದೆ ಎಂಬುದನ್ನು ನಿರೂಪಿಸಲು ಪರಿಣಿತರು ಹಲವಾರು ನಿದರ್ಶನಗಳನ್ನ ನೀಡಿರುವವರು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ, 1. ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣುವುದು. ಬೇರೆ ಬೇರೆ ಸ್ಥಾನಗಳಿಂದ ಸೂರ್ಯ, ಚಂದ್ರ ಮತ್ತು ಇತರೆ ಆಕಾಶಕಾಯಗಳನ್ನ ವೀಕ್ಷಿಸಿದ್ರೆ ಅವುಗಳು ಗೋಳಾಕಾರವಾಗಿ ಕಾಣುತ್ತೆ. ಇವುಗಳಲ್ಲಿ ಭೂಮಿಯು ಸಹ ಒಂದಾಗಿರೋದ್ರಿಂದ ಭೂಮಿಯು ಗೋಳಾಕಾರವಾಗಿದೆ ಅಂತ ತಿಳ್ಕೊಬೋದು. ಇನ್ನು ಎರಡನೇ ನಿದರ್ಶನ ಚಂದ್ರಗ್ರಹಣ. ಚಂದ್ರಗ್ರಹಣವು ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ನಿರೂಪಿಸುವುದು. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದನ್ನು ಅರಿಸ್ಟಾಟಲ್ ರವರು ಮೊಟ್ಟ ಮೊದಲಿಗೆ ತಿಳಿಸಿದರು. ನಂತರ ಟಾಲಮಿಯವರು ಇದನ್ನು ಪುಷ್ಟೀಕರಿಸಿದರು. ಇದನ್ನು ಭೂಮಿಯ ಆಕಾರದ ಬಗ್ಗೆ ಇರುವ ಅತ್ಯಂತ ಹಳೆಯ ನಿದರ್ಶನವೆಂದು ಪರಿಗಣಿಸಲಾಗಿದೆ. ಇನ್ನು 3ನೇ ನಿದರ್ಶನ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಭೂಮಿಯು ಗೋಳಾಕಾರವಾಗಿರುವುದರಿಂದ ಪ್ರಪಂಚದ ವಿವಿಧ ಸ್ಥಳಗಳಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆಯು ಒಂದೇ ಸಮನಾಗಿರುವುದಿಲ್ಲ. ಭೂಮಿಯು ಚಪ್ಪಟೆಯಾಗಿದ್ದರೆ ಎಲ್ಲ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಆಗ್ತಾ ಇತ್ತು. ಇನ್ನು ಭೂಪರ್ಯಟನೆ. ಭೂಮಿಯು ಗೋಳಾಕಾರವಾಗಿದ್ದರೆ ಮಾತ್ರ ಭೂಪರ್ಯಟನೆ ಸಾಧ್ಯವಾಗುವುದು. ಒಬ್ಬ ನಾವಿಕನು ಭೂಮಿಯ ಯಾವುದಾದರೂ ಒಂದು ಸ್ಥಳದಿಂದ ಭೂಪ್ರದಕ್ಷಿಣೆ ಮಾಡಲು ಪೂರ್ವಾಭಿಮುಖವಾಗಿ ಹೊರಟು ಅದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರೆ ಭೂಪರ್ಯಟನೆ ನಂತರ ತಾನು ಪ್ರಾರಂಭಿಸಿದ ಸ್ಥಳವನ್ನು ತಲುಪುವನು.
ಇಲ್ಲೊಂದು ನೋಟನ್ನು ಕೊಟ್ಟಿದ್ದಾರೆ, ನಿಮಗಿದು ಗೊತ್ತೇ ಅಂತ. ಫರ್ಡಿನಾಂಡ್ ಮೆಗಲನು ಕ್ರಿಸ್ತಶಕ 1519 1522 ಅವಧಿಯಲ್ಲಿ ಒಬ್ಬವನು ಪೋರ್ಚುಗೀಸ್ ಅನ್ವೇಷಣಕಾರ, ಭೂಪರ್ಯಟನೆ ಬಗ್ಗೆ ಪ್ರಸಿದ್ಧಿಯನ್ನು ಪಡೆದಂಥವನು. ವಿಕ್ಟೋರಿಯಾ ಹಡಗಿನಲ್ಲಿ ಈತನ ನೌಕಾ ಸಿಬ್ಬಂದಿ ಭೂ ಪ್ರದಕ್ಷಿಣೆಯನ್ನು ಪ್ರಥಮವಾಗಿ ಪೂರ್ಣಗೊಳಿಸುತ್ತೆ. ಇಲ್ಲಿ ಒಂದು ಕ್ವಶನ್ ಬರ್ಬೋದು, ಫರ್ಡಿನಾಂಡ್ ಮೆಗ್ಲನ್ ಯಾವ ದೇಶದವನು ಅಂತ. ಪೋರ್ಚುಗೀಸ್ ದೇಶದವನು. ಇವನು ಭೂ ಪರ್ಯಟನೆಗೆ ಯಾವ ಒಂದು ನೌಕೆಯನ್ನು ಬಳಸ್ತಾ? ವಿಕ್ಟೋರಿಯಾ ನೌಕೆಯನ್ನು. ಭೂ ಪ್ರದಕ್ಷಿಣೆಯನ್ನು ಮಾಡಿದಂತಹ ನೌಕೆ ವಿಕ್ಟೋರಿಯಾ. ಫರ್ಡಿನಾಂಡ್ ಮೆಗಲನ್ ಎಷ್ಟರಲ್ಲಿ ವಿಕ್ಟೋರಿಯಾ ಹಡಗನ್ನು ಪ್ರಥಮವಾಗಿ ಭೂ ಪ್ರದಕ್ಷಿಣೆ ಮಾಡಿಸ್ದ? 1519 1522. ಈ ಥರ ನೋಡಿ 5-6 ಲೈನಲ್ಲೇ 5-6 ಕ್ವಶನನ್ನು ಕ್ರಿಯೇಟ್ ಮಾಡುವಂಥದ್ದು. ಹಾಗಾಗಿ ಸಂಪೂರ್ಣ ವಿವರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಮುಂದೆ ನೋಡೋಣ. 5ನೇ ನಿದರ್ಶನ, ಬೇಡ್ಫೋರ್ಡ್ ಲೆವೆಲ್ ಪ್ರಯೋಗ. ಬೇಡ್ಫೋರ್ಡ್ ಲೆವೆಲ್ ಪ್ರಯೋಗ. ಡಾಕ್ಟರ್ ಆಲ್ಫ್ರೆಡ್ ರಸೆಲ್ ವಾಲೆಸ್ ರವರು 1956ರಲ್ಲಿ ಬ್ರಿಟನ್ನ ಬೇಡ್ಫೋರ್ಡ್ ಲೆವೆಲ್ ಕಾಲುವೆ ಪ್ರದೇಶದಲ್ಲಿ ಒಂದು ಪ್ರಯೋಗವನ್ನು ನಡೆಸಿದ್ರು. ಇದು ಭೂಮಿಯ ವಕ್ರತೆಯನ್ನು ಸಮಂಜಸವಾಗಿ ನಿರೂಪಿಸುವುದರಲ್ಲಿ ಪ್ರಮುಖವಾಗಿದೆ. ಈ ಪ್ರಯೋಗದಲ್ಲಿ ಒಂದೇ ಅಳತೆಯ 3 ಕೋಲುಗಳನ್ನು ತೆಗೆದುಕೊಂಡು ಪ್ರತಿಯೊಂದನ್ನು 1 ಮೈಲು ಅಂತರದಲ್ಲಿ ಒಂದೇ ಸರಳ ರೇಖೆಯಲ್ಲಿರುವಂತೆ ನೆಡಲಾಯಿತು. ನಂತರ ಇವುಗಳನ್ನು ದೂರದರ್ಶಕದ ಮೂಲಕ ವೀಕ್ಷಿಸಿದಾಗ ಮಧ್ಯದಲ್ಲಿರುವ ಕೋಲು ಉಳಿದೆರಡು ಕೋಲುಗಳಿಗಿಂತ ಎತ್ತರವಾಗಿ ಕಂಡುಬಂದಿತು. ಇದಕ್ಕೆ ಭೂಮಿಯ ವಕ್ರತೆಯೇ ಪ್ರಮುಖ ಕಾರಣವಾಗಿದೆ. ಭೂಮಿಯು ಚಪ್ಪಟವಾಗಿದ್ದರೆ ಎಲ್ಲಾ ಕೋಲುಗಳು ಒಂದೇ ಸಮನಾದ ಎತ್ತರದಲ್ಲಿ ಕಂಡುಬರುತ್ತಿದ್ದವು. ಇನ್ನು 6ನೇ ನಿದರ್ಶನ, ಸಮುದ್ರದಲ್ಲಿನ ಹಡಗಿನ ದೃಶ್ಯ. ಅಂದರೆ ಇವೆಲ್ಲ ಭೂಮಿ ಗುಂಡಾಗಿದೆ, ಚಪ್ಪಟ ಆಗಿದೆ ಅಂತ ಹೇಳೋದಕ್ಕೆ ಇರುವಂತಹ ಉದಾಹರಣೆಗಳು. ಸಮುದ್ರ ತೀರದಲ್ಲಿ ನಿಂತು ತೀರದ ಕಡೆಗೆ ಬರುತ್ತಿರುವ ಹಡಗನ್ನು ವೀಕ್ಷಿಸಿದಾಗ ಒಂದೇ ಬಾರಿಗೆ ಹಡಗಿನ ಪೂರ್ಣ ಭಾಗವು ಕಂಡುಬರುವುದಿಲ್ಲ. ಮೊದಲು ಹಡಗಿನ ಬಾವುಟವು, ನಂತರ ಹಡಗಿನ ಮಧ್ಯಭಾಗ ಹಾಗೂ ಸಮೀಪಕ್ಕೆ ಬಂದಂತೆ ಹಡಗಿನ ಪೂರ್ಣ ಭಾಗವು ಕಂಡುಬರುವುದು. ಹಾಗೆಯೇ ಸಮುದ್ರ ತೀರದಿಂದ ಹೊರ ಹೋದಂತೆ ಹಡಗು ಮರೆಯಾಗುತ್ತಾ ಹೋಗುವುದು. ಭೂಮಿಯು ಚಪ್ಪಟೆಯಾಗಿದ್ದರೆ ಪೂರ್ಣ ಹಡಗು ನಮಗೆ ಒಂದೇ ಬಾರಿಗೆ ಗೋಚರಿಸುತ್ತಿತ್ತು. ಇನ್ನು 7ನೇ ನಿದರ್ಶನ, ವೈಮಾನಿಕ ಮತ್ತು ಉಪಗ್ರಹಗಳಿಂದ ತೆಗೆದ ಛಾಯಾಚಿತ್ರಗಳು. ವೈಮಾನಿಕ ಮತ್ತು ಉಪಗ್ರಹಗಳಿಂದ ತೆಗೆದ ಛಾಯಾಚಿತ್ರಗಳು ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ದೃಢಪಡಿಸುವ ಪ್ರಮುಖ ನಿದರ್ಶನವಾಗಿದೆ. ಭೂಮಿಯ ಆಕಾರವನ್ನು ನಿರೂಪಿಸುವ ಇತ್ತೀಚಿನ ಆಧುನಿಕ ನಿದರ್ಶನವೆಂದು ಪರಿಗಣಿಸಲಾಗಿದೆ. ಮೇಲ್ಕಂಡವುಗಳಲ್ಲದೆ ಗೋಳಾಕಾರದ ಕ್ಷಿತಿಜ, ಧ್ರುವ ನಕ್ಷತ್ರದ ಸ್ಥಾನ, ವಸ್ತುಗಳ ತೂಕ ಮುಂತಾದವುಗಳು ಸಹ ಭೂಮಿಯ ಗೋಳಾಕಾರವನ್ನು ನಿರೂಪಿಸುವ ಕೆಲವು ನಿದರ್ಶನಗಳಾಗಿದೆ. ಇನ್ನು ಭೂಮಿಯ ಗಾತ್ರದ ಬಗ್ಗೆ ನೋಡೋದಾದರೆ, ಭೂಮಿಯ ಗಾತ್ರವನ್ನು ಅಳೆಯಲು ಪುರಾತನ ತತ್ವಶಾಸ್ತ್ರಜ್ಞರು, ಗಣಿತಜ್ಞರು, ಭೂಗೋಳಶಾಸ್ತ್ರಜ್ಞರು ಹಲವಾರು ಪ್ರಯತ್ನಗಳನ್ನ ಮಾಡಿರೋದನ್ನ ಕಾಣ್ತಾ ಇದ್ದೀವಿ. ಗ್ರೀಕ್ನ ತತ್ವಶಾಸ್ತ್ರಜ್ಞನಾದ ಹೆರಾಟಸ್ತನೀಸ್ ಕ್ರಿಸ್ತಪೂರ್ವ 276 195 ಒಂದು ಅವಧಿಯಲ್ಲಿ ಮೊಟ್ಟ ಮೊದಲಿಗೆ ಭೂಮಿಯ ಮೇಲಿನ ಸ್ಥಳಗಳ ನಡುವಿನ ದೂರವನ್ನು ಲೆಕ್ಕಾಚಾರ ಮಾಡಿ ಭೂಮಿಯ ಸುತ್ತಳತೆಯನ್ನು 2,52,000 ಸ್ಟೇಡ್ ಎಂಬ ಅಳತೆ ಪದ್ಧತಿಯಲ್ಲಿ ಹೇಳ್ತಾರೆ. ಅದನ್ನ ಕಿಲೋಮೀಟರ್ಗಳಲ್ಲಿ ನೋಡೋದಾದ್ರೆ 46,250 ಕಿಲೋಮೀಟರ್ಗಳೆಂದು ತಿಳಿಸ್ತಾರೆ. ಇದು ಆಧುನಿಕ ಲೆಕ್ಕಾಚಾರಕ್ಕೆ ಅತಿ ಸಮೀಪವಾಗಿರುವಂಥದ್ದು ಅಂತ ಹೇಳ್ತಾ ಮುಂದೆ ನಿಮಗಿದು ಗೊತ್ತೇ ಅಂತ ಹೆರಾಟಸ್ತನೀಸ್ನ ಒಂದು ಮಾಹಿತಿಯನ್ನು ನೀಡ್ತಾರೆ. ಈತ ಕ್ರಿಸ್ತಪೂರ್ವ 276 195 ಅವಧಿಯಲ್ಲಿ ಮೊಟ್ಟ ಮೊದಲಿಗೆ ಭೂಗೋಳಶಾಸ್ತ್ರ ಪದವನ್ನು ಬಳಸಿರುವುದರಿಂದ, ಜಿಯೋಗ್ರಫಿ ಪದವನ್ನು ಬಳಸಿರುವುದರಿಂದ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯೋರು. ನೋಡಿ, ಇದರಲ್ಲೂ ಇವೆಲ್ಲ ಇಂಪಾರ್ಟೆಂಟ್ಸ್ ಆಗುತ್ತೆ. ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಭೂಗೋಳಶಾಸ್ತ್ರ ಪದವನ್ನು ಮೊದಲಿಗೆ ಬಳಸಿದವರು ಯಾರು? ಹಾಗೆ ಹೆರಾಟಸ್ತನೀಸ್ ಕಾಲ ಯಾವುದು ಕೇಳ್ಬೋದು. ಹಾಗೆ ಇವರು ಮೊಟ್ಟ ಮೊದಲಿಗೆ ಭೂ ಅಕ್ಷದ ಓಲುವಿಕೆಯನ್ನು ಲೆಕ್ಕಾಚಾರ ಹಾಕ್ತವ್ರು ಯಾರು? ಭೂ ಅಕ್ಷದ ಓಲುವಿಕೆಯನ್ನು ಲೆಕ್ಕಾಚಾರ ತಿಳಿಸಿದಂಥವ್ರು ಯಾರಪ್ಪ ಅಂದರೆ ನಮ್ಮ ಹೆರಾಟಸ್ತನೀಸ್. ಈತನನ್ನು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈತನೇ ಮೊಟ್ಟ ಮೊದಲಿಗೆ ಭೂ ಅಕ್ಷದ ಓಲುವಿಕೆಯನ್ನು ಲೆಕ್ಕಾಚಾರ ಹಾಕಿ ತಿಳಿಸಿ ಹಾಗೂ ಪ್ರಪಂಚದ ಮೊದಲ ನಕ್ಷೆಯನ್ನು ರಚಿಸಿದವರು ಯಾರಪ್ಪ ಅಂದರೆ ಹೆರಾಟಸ್ತನೀಸ್. ಇನ್ನು ಭೂಮಿಯ ಗಾತ್ರದ ಬಗ್ಗೆ ವಿವರಣೆಯನ್ನು ನೋಡೋದಾದರೆ, ಭೂಮಿಯು
ಸಮಭಾಜಕ ವೃತ್ತದ ಸುತ್ತಳತೆಯು 40,076 ಕಿಲೋಮೀಟರ್ ಮತ್ತು ಧ್ರುವೀಯ ಸುತ್ತಳತೆ 40,006 ಕಿಲೋಮೀಟರ್. ಸಮಭಾಜಕ ವೃತ್ತ ಅಂದರೆ ಗೊತ್ತಿದೆಯಲ್ಲ, ಮಧ್ಯಭಾಗದಲ್ಲಿ ಅದರ ಒಟ್ಟು ಸುತ್ತಳತೆ 40,076 ಕಿಲೋಮೀಟರ್. ಧ್ರುವೀಯ ಸುತ್ತಳತೆ, ಧ್ರುವಗಳ ಭಾಗ ಅಂದರೆ ಮೇಲೆ ಕೆಳಗೆ, ಅದರ ಸುತ್ತಳತೆ ಎಷ್ಟಿದೆ? 40,006 ಕಿಲೋಮೀಟರ್ಗಳಾಗಿದೆ. ಇದೇ ರೀತಿ ಸಮಭಾಜಕ ವೃತ್ತದ ವ್ಯಾಸ ಬೇರೆ, ಸುತ್ತಳತೆ ಬೇರೆ. ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ ಅದನ್ನು. ವ್ಯಾಸದ ಬಗ್ಗೆ ನೋಡೋದಾದರೆ 12,756 ಕಿಲೋಮೀಟರ್. ಹಾಗೆ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್. ಭೂಮಿಯ ಸಮಭಾಜಕ ವೃತ್ತ ಹಾಗೂ ಧ್ರುವೀಯ ಸುತ್ತಳತೆಯ ವ್ಯತ್ಯಾಸವು 70 ಕಿಲೋಮೀಟರ್ ಹಾಗೂ ಸಮಭಾಜಕ ವೃತ್ತ ಹಾಗೂ ಧ್ರುವೀಯ ವ್ಯಾಸದ ವ್ಯತ್ಯಾಸವು 42 ಕಿಲೋಮೀಟರ್. ಒಟ್ಟು ಸುತ್ತಳತೆಯಲ್ಲಿ 70 ಕಿಲೋಮೀಟರ್, ಹಾಗೆ ವ್ಯಾಸದಲ್ಲಿ 42 ಕಿಲೋಮೀಟರ್ ವೇರಿಯೇಷನ್ ಇರುವಂಥದ್ದು. ಇದಕ್ಕೆ ಭೂಮಿಯ ಗೋಳಕಲ್ಪ ಅಥವಾ ಭೂಮ್ಯಾಕಾರ ಪ್ರಮುಖ ಕಾರಣವಾಗಿದೆ. ಅಂದರೆ ಸ್ವಲ್ಪ ಜಾಸ್ತಿ ಕಡಿಮೆ ವ್ಯತ್ಯಾಸಾತ್ಮಕವಾಗಿ ಕೂಡಿರೋದಕ್ಕೆ ಕಾರಣ ಏನಂದರೆ ಭೂಮ್ಯಾಕಾರವಾಗಿರುವಂಥದ್ದು, ಗೋಳಕಲ್ಪದಿಂದ ಕೂಡಿರೋದಕ್ಕೆ ಈ ರೀತಿ ವ್ಯತ್ಯಾಸಗಳನ್ನ ನೋಡ್ಬೋದು. ಇನ್ನು ಸೌರವ್ಯೂಹದಲ್ಲಿರುವ ಗ್ರಹಗಳ ಗಾತ್ರದ ಪ್ರಕಾರ ಭೂಮಿಯು 5ನೇ ದೊಡ್ಡದಾದ ಗ್ರಹವಾಗಿದೆ. ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ 510 ಮಿಲಿಯನ್ ಚದರ ಕಿಲೋಮೀಟರ್ಗಳಾಗಿದೆ. ಅದರಲ್ಲಿ 361 ಮಿಲಿಯನ್ ಚದರ ಕಿಲೋಮೀಟರ್ 71% ಪ್ರದೇಶವು ಜಲಭಾಗಗಳಿಂದಲೂ, 149 ಮಿಲಿಯನ್ ಚದರ ಕಿಲೋಮೀಟರ್ 29% ಪ್ರದೇಶವು ಭೂಭಾಗಗಳಿಂದ ಆವರಿಸಿದೆ. ಭೂಮಿ ಮತ್ತು ಜಲರಾಶಿಗಳ ನಡುವಿನ ಪ್ರಮಾಣ 1:2.43 ಗಳಾಗಿದೆ. ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ. ಮೇಲ್ಮೈಯು ಭೂಭಾಗ ಮತ್ತು ಜಲಭಾಗಗಳಿಂದ ನಿರ್ಮಿತವಾಗಿದೆ. ದೊಡ್ಡದಾದ ಭೂಭಾಗಗಳನ್ನು ಭೂಖಂಡಗಳು ಮತ್ತು ವಿಸ್ತಾರ ಜಲಭಾಗಗಳನ್ನು ಮಹಾಸಾಗರಗಳು ಎಂದು ಕರೆಯುವರು. ಪ್ರಪಂಚಾದ್ಯಂತ ಖಂಡಗಳು, ಮಹಾಸಾಗರಗಳು ಅಸಮಾನತೆಯಿಂದ ಹಂಚಿಕೆಯಾಗಿದೆ. ಸಮಭಾಜಕ ವೃತ್ತದ ಆಧಾರದ ಮೇಲೆ ಗೋಳವನ್ನು 2 ಗೋಳಾರ್ಧಗಳನ್ನಾಗಿ ವಿಭಾಗಿಸಿದೆ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಕಂಡುಬರುವ ಪ್ರದೇಶವನ್ನು ಉತ್ತರಾರ್ಧಗೋಳ ಎಂತಲೂ, ದಕ್ಷಿಣಕ್ಕೆ ಕಂಡುಬರುವ ಪ್ರದೇಶವನ್ನು ದಕ್ಷಿಣಾರ್ಧಗೋಳ ಎಂತಲೂ ಕರೆಯುವರು. ಉತ್ತರಾರ್ಧಗೋಳವು ಜಲಭಾಗಗಳಿಗಿಂತ ಭೂಭಾಗವನ್ನು ಹೆಚ್ಚಾಗಿ ಹೊಂದಿದೆ. ಉತ್ತರಾರ್ಧಗೋಳದ ಒಟ್ಟು ಪ್ರದೇಶದಲ್ಲಿ 60% ಭೂಭಾಗದಿಂದಲೂ ಹಾಗೂ 40% ಜಲಭಾಗದಿಂದಲೂ ಆವರಿಸಿದೆ. ಆದ್ದರಿಂದ ಉತ್ತರಾರ್ಧಗೋಳವನ್ನು ಭೂಗೋಳಾರ್ಧ ಎಂದು ಕರೆಯುವರು. ಹಾಗೆಯೇ ದಕ್ಷಿಣಾರ್ಧಗೋಳದ ಒಟ್ಟು ಪ್ರದೇಶದಲ್ಲಿ 80% ಜಲಭಾಗದಿಂದಲೂ 19% ಭೂಭಾಗದಿಂದಲೂ ಆವರಿಸಿದೆ. ಆದ್ದರಿಂದ ದಕ್ಷಿಣ ಗೋಳಾರ್ಧವನ್ನು ಜಲಗೋಳಾರ್ಧ ಎಂದು ಕರೆಯುವರು. ಭೂಮಿಯ ಮೇಲಿನ ಭೂಭಾಗ ಮತ್ತು ಜಲಭಾಗಗಳ ವ್ಯವಸ್ಥೆಯನ್ನು ಪ್ರತಿಪಾದ ಸಮತೋಲನ ಎನ್ನುವರು. ಭೂಮಿಯ ಮೇಲಿನ ಭೂಭಾಗ ಮತ್ತು ಜಲಭಾಗಗಳ ವ್ಯವಸ್ಥೆಯನ್ನು ಪ್ರತಿಪಾದ ಸಮತೋಲನ, ಕ್ವಶನ್ ಬಂದರೂ ಬರ್ಬೋದು. ಪ್ರತಿಪಾದ ಸಮತೋಲನ ಅಂದರೆ ಏನು ಅಂತ ಕೆಲವೊಂದು ಹೇಳಿಕೆಗಳಲ್ಲಿ ಪ್ರಶ್ನೆ ಆಗ್ಬೋದು. ಭೂಮಿಯ ಮೇಲಿನ ಒಂದು ಭಾಗದ ಭೂಭಾಗವು ಇನ್ನೊಂದು ಭಾಗದಲ್ಲಿರುವ ಜಲಭಾಗಕ್ಕೆ ವಿರುದ್ಧವಾಗಿದೆ. ಆರ್ಟಿಕ್ ಸಾಗರವು ಅಂಟಾರ್ಟಿಕ್ ಖಂಡಕ್ಕೆ ವಿರುದ್ಧವಾಗಿದೆ. ಇನ್ನು ಪ್ರತಿಪಾದ ಬಿಂದುಗಳನ್ನ ನೋಡೋದಾದರೆ, ಭೂಮಿಯ ಮೇಲಿನ 2 ಸ್ಥಳಗಳ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸನ್ನಿವೇಶವನ್ನು ಹೊಂದಿರುವುದು. ಉದಾಹರಣೆಗೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ನ್ಯೂಜಿಲೆಂಡ್ ಮತ್ತು ಐಬೀರಿಯನ್ ಪರ್ಯಾಯ ದ್ವೀಪ. ಭೂಭಾಗದ ಸರಾಸರಿ ಎತ್ತರ 900 ಮೀಟರ್ಗಳು. ಅದೇ ರೀತಿ ಸಾಗರದ ಸರಾಸರಿ ಆಳ 3800 ಮೀಟರ್ಗಳಾಗಿರುತ್ತದೆ. ಪ್ರಪಂಚದಲ್ಲಿ 7 ಭೂಖಂಡಗಳಿವೆ. ಅವುಗಳೆಂದರೆ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಆಫ್ರಿಕಾವು ಅತ್ಯಂತ ಹಳೆಯ ಖಂಡವಾಗಿದ್ದು 4 ದಿಕ್ಕುಗಳಲ್ಲೂ ಹರಡಿದೆ. ಏಷ್ಯಾ ಖಂಡವು ದೊಡ್ಡದಾದ ಖಂಡವಾಗಿದ್ದು ವಿಸ್ತಾರವಾದ ಭೌಗೋಳಿಕ ಪ್ರದೇಶ ಹಾಗೂ ಪ್ರಪಂಚದಲ್ಲಿ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಅಂಟಾರ್ಟಿಕಾ ಖಂಡವು ಪೂರ್ಣವಾಗಿ ದಕ್ಷಿಣಾರ್ಧಗೋಳದಲ್ಲಿ ನೆಲೆಸಿದ್ದು ಹಿಮದಿಂದ ಆವೃತವಾಗಿದೆ. ಇದನ್ನು ಹಿಮಾವೃತ ಖಂಡ, ದಕ್ಷಿಣ ಖಂಡ, ಬಿಳಿಯ ಖಂಡ ಇತ್ಯಾದಿಯಾಗಿ ಕರೆಯುವರು. ಮೌಂಟ್ ಎವರೆಸ್ಟ್ 8,850 ಮೀಟರ್ ನೇಪಾಳದಲ್ಲಿರುವಂಥದ್ದು. ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿಖರವಾಗಿದೆ. ಮೃತ ಸಮುದ್ರ ಮಟ್ಟದಿಂದ 400 ಮೀಟರ್ ಆಳದಲ್ಲಿ ಇರುವಂಥದ್ದು. ಇದು ಏಷ್ಯಾ ಖಂಡದಲ್ಲಿರುವಂಥದ್ದು. ಭೂಮಿಯ ಮೇಲಿನ ಅತ್ಯಂತ ತಗ್ಗಾದ ಭಾಗವಾಗಿದೆ. ಅತ್ಯಂತ ಎತ್ತರವಾದ ಭಾಗ ಮೌಂಟ್ ಎವರೆಸ್ಟ್, ನೇಪಾಳ 8,850 ಮೀಟರ್. ಹಾಗೆ ಭೂಮಿಯ ಅತ್ಯಂತ ತಗ್ಗಾದ ಭಾಗ ಮೃತ ಸಮುದ್ರ ಮಟ್ಟದಿಂದ 400 ಮೀಟರ್ ಆಳದಲ್ಲಿರುವಂಥದ್ದು. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಏಷ್ಯಾ ಖಂಡದಲ್ಲಿ ಬರುವಂಥದ್ದು. ಭೂಮಿಯ ಮೇಲ್ಮೈಯು ಸಾಗರಗಳು, ಸಮುದ್ರಗಳು, ಕೊಲ್ಲಿ, ಕಾರಿಗಳು, ಸರೋವರ ಮುಂತಾದ ಜಲರಾಶಿಗಳಿಂದ ಆವರಿಸಿದೆ.
ಪ್ರಪಂಚದಲ್ಲಿ 4 ಪ್ರಮುಖ ಸಾಗರಗಳಿವೆ. ಒಂದು ಪೆಸಿಫಿಕ್ ಸಾಗರ, ಅದನ್ನು ಶಾಂತ ಸಾಗರ ಅಂತ ಕರೀತಾರೆ. ಅಟ್ಲಾಂಟಿಕ್ ಸಾಗರ 2, 3 ಹಿಂದೂ ಮಹಾಸಾಗರ, 4 ಆರ್ಟಿಕ್ ಸಾಗರ. ಪೆಸಿಫಿಕ್ ಮಹಾಸಾಗರ ಅತ್ಯಂತ ವಿಶಾಲವಾದ ಹಾಗೂ ಆಳವಾದ ಸಾಗರ. ಅಟ್ಲಾಂಟಿಕ್ ಸಾಗರ ಹೆಚ್ಚು ಜಲ ಸಾರಿಗೆ ಚಟುವಟಿಕೆಯುಳ್ಳ ಮತ್ತು ಹೆಚ್ಚು ಅಪಾಯಕಾರಿ ಸಾಗರವಾಗಿದೆ. ಪ್ರಪಂಚದಲ್ಲೇ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ. ಹಿಂದೂ ಮಹಾಸಾಗರ ಭಾರತ ದೇಶದ ಹೆಸರನ್ನು ಒಳಗೊಂಡಿರುವ ಏಕೈಕ ಸಾಗರವಾಗಿದೆ. ಉತ್ತರದಲ್ಲಿ ಭೂಭಾಗಗಳಿಂದ ಆವರಿಸಿದೆ. ಆರ್ಟಿಕ್ ಸಾಗರವು ಚಿಕ್ಕದಾದ ಹಾಗೂ ಕಡಿಮೆ ಆಳದ ಸಾಗರವಾಗಿದ್ದು ಎಲ್ಲ ದಿಕ್ಕುಗಳಲ್ಲೂ ಭೂಭಾಗ ಆವರಿಸಿದೆ. ಪ್ರಪಂಚದ ಎಲ್ಲ ಸಾಗರಗಳು ಫರ್ಡಿನಾಂಡ್ ಮೆಗಲಾನ್ ರವರಿಂದ ಹೆಸರಿಸಲ್ಪಟ್ಟಿದೆ. ಪೆಸಿಫಿಕ್ ಸಾಗರದ ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರುವ ಮರಿಯಾನ್ ಕಂದರದಲ್ಲಿರುವ ಚಾಲೆಂಜರ್ ತಗ್ಗು ಸುಮಾರು 35,755 ಅಡಿಗಳಷ್ಟು ಹಾಗೆ 10,898 ಮೀಟರ್ಗಳಷ್ಟು ಆಳದಲ್ಲಿರುವಂಥದ್ದು. ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಸಾಗರ ತಳವಾಗಿದೆ. ಯಾವುದಪ್ಪ ಅಂತಂದರೆ ಚಾಲೆಂಜರ್ ತಗ್ಗು. ಇನ್ನು ಭೂಮಿಯ ಚಲನೆಗಳ ಬಗ್ಗೆ ನೋಡ್ತಾ ಹೋಗೋಣ. ದೈನಂದಿನ ಚಲನೆ, ವಾರ್ಷಿಕ ಚಲನೆ ಎಂಬ 2 ಚಲನೆಗಳನ್ನ ಒಳಗೊಂಡಿದೆ. ಭೂಮಿಯ ಉಗಮ, ಆಕಾರ ಮತ್ತು ಚಲನೆಗಳು ಬಹಳ ಹಿಂದಿನ ಕಾಲದಿಂದಲೂ ಊಹಾಪೋಹಗಳಿಂದ ಕೂಡಿದ ಚರ್ಚಾ ವಿಷಯವಾಗಿದೆ. ಪ್ರಾಚೀನ ಕಾಲದ ತತ್ವಶಾಸ್ತ್ರಜ್ಞರು ಮತ್ತು ಭೂಗೋಳಶಾಸ್ತ್ರಜ್ಞರು ಭೂಮಿಯು ಸ್ಥಿರವಾಗಿದ್ದು ಇತರೆ ಆಕಾಶಕಾಯಗಳು ಭೂಮಿಯ ಸುತ್ತಲೂ ತಿರುಗುತ್ತವೆ ಎಂದು ಭಾವಿಸಿರ್ತಾರೆ. ಕ್ಲಾಡಿಯಸ್ ಟಾಲೆಮಿ ಕ್ರಿಸ್ತ 120-180 ಇದರಲ್ಲಿ ಅವಧಿಯಲ್ಲಿ ಭೂಮಿಯು ಸೌರವ್ಯೂಹದ ಕೇಂದ್ರವಾಗಿದ್ದು ಸೂರ್ಯನು ಸೇರಿದಂತೆ ಎಲ್ಲ ಆಕಾಶಕಾಯಗಳು ಭೂಮಿಯ ಸುತ್ತಲೂ ತಿರುಗುವುದೆಂದು, ಹಾಗಂದ್ರೆ ಭೂಕೇಂದ್ರ ಸಿದ್ಧಾಂತವನ್ನು ಆತ ಪ್ರತಿಪಾದಿಸ್ತಾನೆ. ಯಾರು? ಕ್ಲಾಡಿಯಸ್ ಟಾಲೆಮಿ. ಪೋಲೆಂಡ್ ದೇಶದ ಖಗೋಳಶಾಸ್ತ್ರಜ್ಞನಾದ ನಿಕೋಲಸ್ ಕೋಪರ್ನಿಕಸ್ 1473-1543 ಅವಧಿಯಲ್ಲಿ ಭೂಕೇಂದ್ರ ಸಿದ್ಧಾಂತವನ್ನು ತಿರಸ್ಕರಿಸಿ ಅವನು ಸೂರ್ಯಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಇದರಲ್ಲಿ ಸೂರ್ಯನೇ ಕೇಂದ್ರವಾಗಿದ್ದು ಅದರ ಸುತ್ತಲೂ ಭೂಮಿ ಮತ್ತು ಇತರ ಗ್ರಹಗಳು ತಿರುಗುವುದೆಂದು ತಿಳಿಸ್ತಾನೆ. ಗೆಲಿಲಿಯೋ ಗೆಲಿಲಿ ಕೋಪರ್ನಿಕಸ್ನ ಸಿದ್ಧಾಂತವನ್ನು ಬೆಂಬಲಿಸಿ ಸೌರವ್ಯೂಹದಲ್ಲಿ ಸೂರ್ಯ ಮತ್ತು ಇನ್ನಿತರ ಗ್ರಹಗಳ ಸ್ಥಾನವನ್ನು ತಿಳಿಸ್ತಾನೆ. ಜಾನ್ ಕೆಪ್ಲರ್ ಕೋಪರ್ನಿಕಸ್ನ ಸಿದ್ಧಾಂತವನ್ನು ಬೆಂಬಲಿಸ್ತಾನೆ ಹಾಗೂ ಎಲ್ಲ ಗ್ರಹಗಳು ಅಂಡಾಕಾರದ ಕಕ್ಷೆಯನ್ನು ಹೊಂದಿದೆ ಎಂದು ಪ್ರತಿಪಾದಿಸ್ತಾನೆ. ಸೂರ್ಯ ಮತ್ತು ಇನ್ನಿತರ ಗ್ರಹಗಳಂತೆ ಭೂಮಿಯು ಸಹ 2 ರೀತಿಯ ಚಲನೆಗಳನ್ನ ಹೊಂದಿದೆ. ಅವುಗಳೆಂದರೆ ದೈನಂದಿನ ಚಲನೆ, ವಾರ್ಷಿಕ ಚಲನೆ. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಭೂಮಿಯ ಚಲನೆಯನ್ನು ಭೂ ಅಕ್ಷಭ್ರಮಣ ಅಥವಾ ದೈನಂದಿನ ಚಲನೆ ಎನ್ನುವರು. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಈ ಚಲನೆಯನ್ನು ಭೂ ಅಕ್ಷಭ್ರಮಣ ಅಥವಾ ದೈನಂದಿನ ಚಲನೆ, ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವಂಥದ್ದು. ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರಿಸುವಂತೆ ಭೂಮಧ್ಯದ ಮೂಲಕ ಎಳೆಯಬಹುದಾದ ಊಹಾ ರೇಖೆಗೆ ಭೂಮಿಯ ಅಕ್ಷ ಎನ್ನುವರು. ಭೂ ಅಕ್ಷದ 2 ತುದಿ ಬಿಂದುಗಳೇ ಧ್ರುವಗಳಾಗಿದೆ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗಲು ವಾಸ್ತವವಾಗಿ 23 ಗಂಟೆ 56 ನಿಮಿಷ ಮತ್ತು 4.09 ಸೆಕೆಂಡ್ಗಳ ಕಾಲವನ್ನು ತೆಗೆದುಕೊಳ್ಳುವುದು. ಈ ಅವಧಿಯನ್ನು ನಾಕ್ಷತ್ರಿಕ ದಿನ ಎಂದು ಕರೆಯುವರು. 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳಷ್ಟು ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೆ ನಾಕ್ಷತ್ರಿಕ ದಿನ ಎಂತಾರೆ. ಆದರೆ ಸೂರ್ಯನಿಗೆ ಸಂಬಂಧಿಸಿದಂತೆ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ಅವಧಿ 24 ಗಂಟೆಗಳಾಗಿರುವುದು. ಇದನ್ನು ಸೌರ ದಿನ ಎಂದು ಕರೆಯುವರು. ನಾಕ್ಷತ್ರಿಕ ದಿನ, ಸೌರ ದಿನ ಅಂತ. ಏನು ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಒಂದು ಅಕ್ಷದಿಂದ ಮತ್ತೊಂದು ಅಕ್ಷಾಂಶಕ್ಕೆ ವ್ಯತ್ಯಾಸಗೊಳ್ಳುತ್ತಾ ಹೋಗುತ್ತದೆ. 0 ಡಿಗ್ರಿ ಅಥವಾ ಸಮಭಾಜಕ ವೃತ್ತದ ಬಳಿ ಪ್ರತಿ ಗಂಟೆಗೆ 1670 ಕಿಲೋಮೀಟರ್ಗಳು. ಅದೇ ರೀತಿ 60 ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶದಲ್ಲಿ ಸಮಭಾಜಕ ವೃತ್ತದ ಅರ್ಧದಷ್ಟು 80 ಡಿಗ್ರಿಯಷ್ಟು ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಲ್ಲಿ ಪ್ರತಿ ಗಂಟೆಗೆ 10 ಕಿಲೋಮೀಟರ್ಗಳು. 89 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಲ್ಲಿ ಪ್ರತಿ ಗಂಟೆಗೆ 1 ಕಿಲೋಮೀಟರ್ ಮತ್ತು ಧ್ರುವ ಬಿಂದುಗಳಲ್ಲಿ ವೇಗವು ಶೂನ್ಯವಾಗಿರುತ್ತದೆ. ವಿವಿಧ ಅಕ್ಷಾಂಶಗಳಲ್ಲಿನ ಭೂಮಿಯ ವ್ಯತ್ಯಾಸ ಮತ್ತು ಅದರ ಆಕಾರವೇ ಇದಕ್ಕೆ ಕಾರಣವಾಗಿದೆ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮಗಳು. ಭೂಮಿಯ ದೈನಂದಿನ ಚಲನೆಯು ಅನೇಕ ಪರಿಣಾಮಗಳನ್ನ ಉಂಟು ಮಾಡುತ್ತದೆ. ಅವುಗಳೆಂದರೆ ಹಗಲು ಮತ್ತು ರಾತ್ರಿಗಳು, ಮಾರುತಗಳ ದಿಕ್ಕಿನ ಬದಲಾವಣೆ, ವೇಳೆಯ ಹರಿವು, ದಿಕ್ಕುಗಳ ಕಲ್ಪನೆ, ರೇಖಾಂಶ, ಭೂಮಿಯ ಆಕಾರದ ಮೇಲಿನ ಪ್ರಭಾವ, ಇನ್ನು ಅಯಸ್ಕಾಂತೀಯ ಸೆಳೆತ, ಸಾಗರ ಪ್ರವಾಹಗಳು, ಉಬ್ಬರವಿಳಿತಗಳು ಇವೆಲ್ಲವನ್ನ ಹೊಂದಿದೆ.
ಹಗಲು ಮತ್ತು ರಾತ್ರಿಗಳ ಬಗ್ಗೆ ನೋಡೋದಾದರೆ, ಭೂ ದೈನಂದಿನ ಚಲನೆಯಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತೆ. ನಮ್ಮ ಭೂಮಿಯು ಸೂರ್ಯನ ಬೆಳಕನ್ನೇ ಅವಲಂಬಿಸಿದೆ. ಭೂಮಿಯು ಅಕ್ಷಭ್ರಮಣವನ್ನು ಹೊಂದಿರದೆ ಸ್ಥಿರವಾಗಿದ್ದಲ್ಲಿ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತಿರಲಿಲ್ಲ. ಭೂಮಿಯ ಒಂದು ಭಾಗವು ಯಾವಾಗಲೂ ಸೂರ್ಯನಿಗೆ ಎದುರಾಗಿದ್ದು ಹಗಲನ್ನು ಹೊಂದಿರುತ್ತಿತ್ತು. ಇನ್ನೊಂದು ಭಾಗವು ಯಾವಾಗಲೂ ಸೂರ್ಯನಿಗೆ ವಿಮುಖವಾಗಿದ್ದು ರಾತ್ರಿಯಾಗಿ ಉಳಿಯುತ್ತಿತ್ತು. ಇನ್ನು ಕಾಂತಿ ವೃತ್ತ ಅಂದ್ರೆ ಏನಪ್ಪಾ ಅಂದ್ರೆ, ಭೂಮಿಯ ಮೇಲ್ಭಾಗದಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವ ಹಾಗೂ ಪಡೆಯದಿರುವ ವಲಯಗಳನ್ನು ಪ್ರತ್ಯೇಕಿಸುವ ರೇಖೆಯಾಗಿದೆ. ಇನ್ನು ಮಾರುತಗಳ ದಿಕ್ಕುಗಳ ಬದಲಾವಣೆ ಬಗ್ಗೆ ನೋಡೋದಾದ್ರೆ, ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವುದರಿಂದ ಮಾರುತಗಳ ದಿಕ್ಕುಗಳಲ್ಲಿ ಬದಲಾವಣೆ ಉಂಟಾಗುತ್ತೆ. ಅಂದರೆ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲ ದಿಕ್ಕಿಗೂ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡ ದಿಕ್ಕಿಗೂ ಬೀಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೋರಿಯಾಲಿಸ್ ಶಕ್ತಿ ಬಗ್ಗೆ ತಿಳಿಸಿದ್ದಾರೆ. ಕೋರಿಯಾಲಿಸ್ ಶಕ್ತಿ ಅಂದರೆ ಇದು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುತ್ತೆ. ಇದು ವಾಯುಮಂಡಲದಲ್ಲಿನ ಮಾರುತಗಳ ಚಲನೆ, ಸಾಗರದ ನೀರಿನ ಚಲನೆಯ ಮೇಲೆ ಪ್ರಭಾವವನ್ನು ಬೀರುವುದು. ಫ್ರೆಂಚ್ ವಿಜ್ಞಾನಿ ಗ್ಯಾಸ್ಟವ್ ಕೋರಿಯಾಲಿಸರು ಕಂಡುಹಿಡಿಯುವುದರಿಂದ ಕೋರಿಯಾಲಿಸ್ ಶಕ್ತಿ ಎನ್ನುವರು. ಈ ಬಲದ ಪರಿಣಾಮವಾಗಿ ಎಲ್ಲ ಚಲಿಸುವ ವಸ್ತುಗಳು ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲಕ್ಕೂ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡಕ್ಕೂ ವಿಚಲಿತವಾಗುತ್ತದೆ. ಇನ್ನು ವೇಳೆಯ ಹರಿವು. ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಚಲಿಸುವುದರಿಂದ ಒಂದು ದಿಕ್ಕಿನಲ್ಲಿನ ವೇಳೆಯ ಅವಧಿಯಲ್ಲಿನ ಬದಲಾವಣೆಯನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ಕ್ಷಿತಿಜದಿಂದ ಸೂರ್ಯೋದಯವಾದಾಗ ಬೆಳಗ್ಗೆ ಸೂರ್ಯನು ನೆತ್ತಿಯ ಮೇಲೆ ಬಂದಾಗ, ಮಧ್ಯಾಹ್ನ ಸೂರ್ಯಾಸ್ತದ ವೇಳೆಯನ್ನು ಸಾಯಂಕಾಲ ಹಾಗೂ ಅಂತಿಮವಾಗಿ ಸೂರ್ಯನ ಬೆಳಕನ್ನು ಪಡೆಯದ ಅವಧಿಯನ್ನು ರಾತ್ರಿ ಎಂದು ಕರೆಯುವರು. ಇದು ಭೂಮಿಯು ನಿರಂತರವಾಗಿ ತನ್ನ ಅಕ್ಷದ ಸುತ್ತ ಸುತ್ತುವುದರಿಂದ ಉಂಟಾಗುತ್ತದೆ. ದಿಕ್ಕುಗಳ ಕಲ್ಪನೆ. ಭೂಮಿಯ ದೈನಂದಿನ ಚಲನೆಯಿಂದ ಸೂರ್ಯ ಮತ್ತು ಇನ್ನಿತರ ಆಕಾಶಕಾಯಗಳು ಸಹಜವಾಗಿ ಚಲಿಸುವಂತೆ ಗೋಚರಿಸುತ್ತದೆ. ಸೂರ್ಯೋದಯವಾಗುವ ದಿಕ್ಕನ್ನು ಪೂರ್ವ ಎಂತಲೂ ಸೂರ್ಯಾಸ್ತವಾಗುವ ದಿಕ್ಕನ್ನು ಪಶ್ಚಿಮ ಎಂತಲೂ ಗುರುತಿಸುವರು. ಧ್ರುವ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ ಆಧಾರದ ಮೇಲೆ ಉತ್ತರ ದಿಕ್ಕನ್ನು, ದಕ್ಷಿಣ ಗೋಳಾರ್ಧದಲ್ಲಿ ದಕ್ಷಿಣಕ್ಕೆ ಗೋಚರಿಸುವ ಸದರ್ನ್ ಕ್ರಾಸ್ ನಕ್ಷತ್ರ ಪುಂಜದ ಆಧಾರದ ಮೇಲೆ ದಕ್ಷಿಣ ದಿಕ್ಕನ್ನು ಗುರುತಿಸಲಾಗುತ್ತೆ. ಇನ್ನು ರೇಖಾಂಶ ಮತ್ತು ವೇಳೆಗಳನ್ನ ನೋಡೋದಾದ್ರೆ, ಗೋಳದ ಮೇಲ್ಭಾಗದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಎರಡು ಧ್ರುವಗಳನ್ನು ಸಂಧಿಸುವಂತೆ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ರೇಖಾಂಶಗಳಾಗಿವೆ. ಈ ರೇಖೆಗಳನ್ನು ಗೋಳದ ಮೇಲೆ ಡಿಗ್ರಿಗಳ ಸಹಾಯದಿಂದ ಗುರುತಿಸಲಾಗಿದೆ. ಗೋಳವು 360 ಡಿಗ್ರಿ ಗೋಳಗಳನ್ನು ಹೊಂದಿದೆ. ಪ್ರತಿ 1 ಡಿಗ್ರಿಗೆ ಒಂದು ರೇಖಾಂಶ ರೇಖೆಯನ್ನು ಗುರುತಿಸಲಾಗಿದೆ. ಭೂಮಿಯ ದೈನಂದಿನ ಚಲನೆಯ ಎಲ್ಲ ರೇಖಾಂಶಗಳು ಒಂದು ದಿನದ ಅವಧಿಯಲ್ಲಿ ಸೂರ್ಯನಿಗೆ ಎದುರಾಗಿ ಹಾದು ಹೋಗುವುದರಿಂದ ಸೂರ್ಯನ ನೇರವಾದ ಕಿರಣವನ್ನು ಪಡೆದುಕೊಳ್ಳುತ್ತದೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಬೀಳುವ ಅವಧಿಯ ವ್ಯತ್ಯಾಸ 4 ನಿಮಿಷಗಳಾಗಿರುತ್ತೆ. ಪ್ರತಿ 15 ರೇಖಾಂಶಗಳು ಸೂರ್ಯನ ಬೆಳಕನ್ನು ಪಡೆಯುವ ಅವಧಿ 60 ನಿಮಿಷಗಳು ಅಥವಾ 1 ಗಂಟೆ. 180 ಡಿಗ್ರಿ ರೇಖಾಂಶಗಳು ಸೂರ್ಯನ ಬೆಳಕನ್ನು ಪಡೆಯುವ ಅವಧಿ 12 ಗಂಟೆಯಾಗಿರುತ್ತದೆ. 360 ಡಿಗ್ರಿ ರೇಖಾಂಶಗಳು ಸೂರ್ಯನ ಬೆಳಕನ್ನು 24 ಗಂಟೆ ಅಥವಾ 1 ದಿನದಲ್ಲಿ ಪಡೆಯುತ್ತವೆ. ಇನ್ನು ಗ್ರೀನ್ವಿಚ್ ರೇಖಾಂಶದ ವೇಳೆಯನ್ನು ನೋಡಿದ್ರೆ GMT. 0 ಡಿಗ್ರಿ ರೇಖಾಂಶ ಪ್ರಧಾನ ರೇಖಾಂಶ ಲಂಡನ್ ನಗರದ ಗ್ರೀನ್ವಿಚ್ ಮೇಲೆ ಹಾದು ಹೋಗುತ್ತದೆ. ಇದು UKಯ ಪ್ರಮಾಣ ವೇಳೆಯನ್ನು ನಿರ್ಧರಿಸುತ್ತದೆ. ಇನ್ನು ಭಾರತದ ಪ್ರಮಾಣ ವೇಳೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. 82.5 ಡಿಗ್ರಿ ಪೂರ್ವ ರೇಖಾಂಶ GMTಗಿಂತ 5.5 ಗಂಟೆ ಮುಂದೆ ಇರುತ್ತದೆ. ಭಾರತದ ಪ್ರಮಾಣ ವೇಳೆ ಇದು ಉತ್ತರ ಪ್ರದೇಶದ ಅಲಹಾಬಾದ್ನ ಅದು ಹಿಂದೆ ಪ್ರಯಾಗ ಅಂತಿದ್ರು, ಈಗ ಅಲಹಾಬಾದ್, ಅದರ ಮೇಲೆ ಹಾದು ಹೋಗುವಂಥದ್ದು ಭಾರತದ ಪ್ರಮಾಣ ವೇಳೆ. ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಇದು 180 ಡಿಗ್ರಿ ರೇಖಾಂಶ ಪೆಸಿಫಿಕ್ ಸಾಗರದ ಮೇಲೆ ಅಂಕುಡೊಂಕಾಗಿ ಎಳೆದಿರುವ ರೇಖೆಯಾಗಿದೆ. ಇದು 180 ಡಿಗ್ರಿಯ ಪೂರ್ವ ಮತ್ತು ಪಶ್ಚಿಮಕ್ಕೆ ಇರುವ ದಿನಾಂಕ ಮತ್ತು ದಿನದ ವ್ಯತ್ಯಾಸವನ್ನು ಗುರುತಿಸಲು ಇದು ಸಹಾಯಕವಾಗಿದೆ. ಇನ್ನು ಭೂಮಿಯ ಆಕಾರವನ್ನು ನೋಡೋದಾದರೆ, ಭೂಮಿಯ ಅತಿ ವೇಗದ ದೈನಂದಿನ ಚಲನೆಯು ಭೂಮಿಯ ಆಕಾರದ ಮೇಲೆ ಪ್ರಭಾವ ಬೀರುತ್ತದೆ. ಭೂಮಿಯು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಉಬ್ಬಿದಂತೆಯೂ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆಯಾಗಿರಲು ಭೂಮಿಯ ದೈನಂದಿನ ಚಲನೆ ಕಾರಣವಾಗಿದೆ. ಭೂಮಿಯು ಉಗಮವಾದಾಗ ವೃತ್ತಾಕಾರದಿಂದ ಕೂಡಿತ್ತು. ಈಗ ಗೋಳಾಕಾರ ಅಥವಾ ಜಿಯಾಡಾಕಾರಕ್ಕೆ ಬದಲಾವಣೆ ಹೊಂದಿದೆ. ನಂತರ ಅಂಡಾಕಾರಕ್ಕೆ ಬದಲಾವಣೆ ಹೊಂದಬಹುದೆಂದು ಊಹಿಸಲಾಗಿದೆ. ಭೂಮಿಯ ಅಯಸ್ಕಾಂತೀಯ ಆಕರ್ಷಣೆ. ಭೂಮಿಯು ಒಂದು ಬೃಹತ್ ಅಯಸ್ಕಾಂತದಂತೆ ವರ್ತಿಸುವುದು. ಭೂಮಿಯ ದೈನಂದಿನ ಚಲನೆಯಿಂದ ಉತ್ತರ ಧ್ರುವದಲ್ಲಿ ಅಯಸ್ಕಾಂತೀಯ ಆಕರ್ಷಣೆಯು ಹೆಚ್ಚಾಗಿರುವುದರಿಂದ ದಿಕ್ಸೂಚಿಯ ಮುಳ್ಳಿನ ಒಂದು ತುದಿಯು ಯಾವಾಗಲೂ ಉತ್ತರದ ಕಡೆಗೆ ನಿರ್ದೇಶಿಸುವುದು. ಇನ್ನು ಸಾಗರ ಪ್ರವಾಹಗಳು.
ಭೂಮಿಯ ದೈನಂದಿನ ಚಲನೆಯು ಸಾಗರದ ನೀರಿನ ಚಲನೆಯ ಮೇಲೆ, ಅದರಲ್ಲೂ ನಿರ್ದಿಷ್ಟವಾಗಿ ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಭೂಮಿಯ ದೈನಂದಿನ ಚಲನೆ ಮತ್ತು ಮಾರುತಗಳ ಚಲನೆಯಿಂದ ಸಾಗರದ ನೀರು ನಿರಂತರವಾಗಿ ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲದಿಕ್ಕಿಗೂ ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡದಿಕ್ಕಿಗೂ ಚಲಿಸುತ್ತದೆ. ಇನ್ನು ಉಬ್ಬರವಿಳಿತಗಳು. ಸಮುದ್ರದ ನೀರಿನ ಮಟ್ಟ ಏರುವುದು ಮತ್ತು ಇಳಿಯುವುದಕ್ಕೆ ಉಬ್ಬರವಿಳಿತ ಎಂದು ಕರೆಯುವರು. ಭೂಮಿಯ ದೈನಂದಿನ ಚಲನೆಯ ಜಲಭಾಗಗಳು ಚಂದ್ರನಿಗೆ ಎದುರಾಗಿ ಬರಲು ಕಾರಣವಾಗುತ್ತದೆ. ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಮತ್ತು ಜಲಭಾಗಗಳ ಸ್ಥಾನವು ಉಬ್ಬರವಿಳಿತಗಳನ್ನು ಉಂಟುಮಾಡುತ್ತದೆ. ಇದು ಭೂಮಿಯ ದೈನಂದಿನ ಚಲನೆಯಿಂದ ಸಾಗರಗಳಲ್ಲಿ ನಿರಂತರವಾಗಿ ಉಂಟಾಗುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಸೂರ್ಯ, ಚಂದ್ರ ಮತ್ತು ಇತರೆ ಆಕಾಶಕಾಯಗಳ ವಿರುದ್ಧ ಚಲನೆ. ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ತಿರುಗುವುದರಿಂದ ಸೂರ್ಯ, ಚಂದ್ರ ಮತ್ತು ಇತರೆ ಆಕಾಶಕಾಯಗಳು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಂಗತವಾಗುವಂತೆ ಕಾಣುತ್ತದೆ. ಇನ್ನು ಭೂಮಿಯ ವಾರ್ಷಿಕ ಚಲನೆ. ವಾರ್ಷಿಕ ಚಲನೆ ಅಥವಾ ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುವುದನ್ನು ಭೂಮಿಯ ಭೂಪರಿಭ್ರಮಣ ಎಂದು ಕರೆಯುವರು. ಭೂಮಿಯು ಸೂರ್ಯನನ್ನು ಸುತ್ತುವ ಒಂದು ನಿರ್ದಿಷ್ಟ ಮಾರ್ಗವನ್ನು ಭೂಪಥ ಎಂದು ಕರೆಯುವರು. ಭೂಮಿಯು ಅಂಡಾಕಾರವಾದ ಪಥವನ್ನು ಹೊಂದಿದೆ. ಇದರ ಒಟ್ಟು ಉದ್ದವು ಸುಮಾರು 927 ಮಿಲಿಯನ್ ಕಿಲೋಮೀಟರ್ಗಳು. ಭೂಮಿಯ ಪರಿಭ್ರಮಣದ ಸರಾಸರಿ ವೇಗ ಪ್ರತಿ ಸೆಕೆಂಡಿಗೆ 29.8 ಕಿಲೋಮೀಟರ್ಗಳು, ಪ್ರತಿ ಗಂಟೆಗೆ 1,07,000 ಕಿಲೋಮೀಟರ್ಗಳಾಗಿವೆ. ಭೂಮಿಯು ತನ್ನ ಪಥದಲ್ಲಿ ಅಪ್ರದಕ್ಷಿಣ ದಿಕ್ಕಿನಲ್ಲಿ ಸೂರ್ಯನ ಸುತ್ತ ಸುತ್ತುವುದು ಹಾಗೂ ಇದಕ್ಕೆ ತೆಗೆದುಕೊಳ್ಳುವ ಅವಧಿ 1 ವರ್ಷವಾಗಿದೆ. ಆದ್ದರಿಂದ ಭೂಮಿಯ ಈ ಚಲನೆಯನ್ನು ವಾರ್ಷಿಕ ಚಲನೆ ಅಂತ ಕರೀತಾರೆ. ಭೂಮಿಯು ಸೂರ್ಯನ ಸುತ್ತಲೂ ಪರಿಭ್ರಮಣೆ ಮಾಡಲು ತೆಗೆದುಕೊಳ್ಳುವ ಅವಧಿ 365 ದಿನಗಳು, 6 ಗಂಟೆಗಳು, 9 ನಿಮಿಷ ಮತ್ತು 9.545 ಸೆಕೆಂಡುಗಳಾಗಿವೆ. ಈ ಅವಧಿಯನ್ನು ನಾಕ್ಷತ್ರಿಕ ವರ್ಷ ಎಂದು ಕರೆಯುವರು. ಸೂರ್ಯನ ಸುತ್ತಲೂ ಭೂಮಿಯ ಪರಿಭ್ರಮಣದ ಸರಾಸರಿ ಅವಧಿ 365 ದಿನ 6 ಗಂಟೆಗಳಾಗಿದೆ. ಈ ಅವಧಿಯನ್ನು ಸೌರ ವರ್ಷ ಎಂದು ಕರೆಯುವರು. ಒಂದು ವರ್ಷವು 365 ದಿನಗಳನ್ನ ಒಳಗೊಂಡಿರುತ್ತೆ. ಉಳಿದ 6 ಗಂಟೆಗಳು ಅಥವಾ ಕಾಲು ದಿನವನ್ನು ಸರಿದೂಗಿಸಲು ಒಂದು ದಿನವನ್ನು 4 ವರ್ಷಗಳಿಗೊಮ್ಮೆ ಕೂಡಿಸುವುದರಿಂದ ಆ ವರ್ಷವು 366 ದಿನಗಳನ್ನು ಹೊಂದುವುದು ಮತ್ತು ಫೆಬ್ರವರಿ ಮಾಹೆಯಲ್ಲಿ 28 ದಿನಗಳಿಗೆ ಬದಲಾಗಿ 29 ದಿನಗಳನ್ನ ಹೊಂದುವ ವರ್ಷವನ್ನು ಅಧಿಕ ವರ್ಷ ಲೀಪ್ ಇಯರ್ ಎಂದು ಕರೆಯುವರು. ಯಾವ ವರ್ಷವು 4 ಅಥವಾ 400ರಿಂದ ಸಮನಾಗಿ ಭಾಗಿಸಲ್ಪಡುತ್ತದೋ ಆ ವರ್ಷವನ್ನು ಅಧಿಕ ವರ್ಷ ಎಂದು ಪರಿಗಣಿಸಲಾಗಿದೆ. ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಸರಾಸರಿ ಅಂತರ 150 ಮಿಲಿಯನ್ ಕಿಲೋಮೀಟರ್ಗಳು. ಭೂಪಥವು ಅಂಡಾಕಾರದಲ್ಲಿರುವುದರಿಂದ ಭೂಪಥದ ಎಲ್ಲಾ ಭಾಗಗಳಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಒಂದೇ ರೀತಿಯಾಗಿರುವುದಿಲ್ಲ. ಜನವರಿ 3ರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿ ಕಂಡುಬರುವುದು. ಭೂಮಿಯ ಈ ಸ್ಥಾನವನ್ನು ನೀಚ ಸ್ಥಾನ ಎಂದು ಕರೆಯುವರು. ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ 147 ಮಿಲಿಯನ್ ಕಿಲೋಮೀಟರ್ಗಳಾಗಿರುತ್ತದೆ. ಜುಲೈ 4ರಂದು ಭೂಮಿಯು ಸೂರ್ಯನಿಂದ ದೂರದಲ್ಲಿ ಕಂಡುಬರುವುದು. ಭೂಮಿಯ ಈ ಸ್ಥಾನವನ್ನು ಉಚ್ಚ ಸ್ಥಾನ ಎಂದು ಕರೆಯುತ್ತಾರೆ. ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ 152 ಮಿಲಿಯನ್ ಕಿಲೋಮೀಟರ್ಗಳಾಗಿರುತ್ತದೆ. ಇನ್ನು ಭೂ ಅಕ್ಷವು ಭೂಮಿಯ ಪಥಕ್ಕೆ ಲಂಬವಾಗಿರುವುದಿಲ್ಲ. ಇದು ಭೂಪಥಕ್ಕೆ 66% ಕೋನದಲ್ಲಿ ಓರೆಯಾಗಿರುವುದು. ಇದನ್ನು ಭೂ ಅಕ್ಷದ ಓರೆಯಾಗುವಿಕೆ ಎಂದು ಕರೆಯುವರು. ಇನ್ನು ಭೂ ವಾರ್ಷಿಕ ಚಲನೆಯ ಪರಿಣಾಮಗಳು. ಭೂಮಿಯ ಓರೆ ಮತ್ತು ವಾರ್ಷಿಕ ಚಲನೆಯಿಂದ ಹಲವಾರು ಪರಿಣಾಮಗಳುಂಟಾಗುತ್ತದೆ. ಋತುಮಾನಗಳ ಆವರ್ತ, ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸ, ವಿಶೇಷ ಅಕ್ಷಾಂಶಗಳು ಮತ್ತು ಉಷ್ಣಾಂಶಗಳನ್ನು ಗುರುತಿಸುವಿಕೆ. ಇನ್ನು ಋತುಮಾನಗಳ ಆವರ್ತ. ಇದು ಭೂಮಿಯ ಓರೆ ಮತ್ತು ವಾರ್ಷಿಕ ಚಲನೆಯಿಂದ ಉಂಟಾಗುವ ಪ್ರಮುಖ ಪರಿಣಾಮವಾಗಿದೆ. ಅಂಡಾಕಾರದ ಪಥ ಹೊಂದಿರುವುದರಿಂದ ತನ್ನ ಪರಿಭ್ರಮಣೆಯನ್ನ ಪ್ರದೇಶದಲ್ಲಿ ಸೂರ್ಯನಿಂದ 4 ವಿಧದ ಸ್ಥಾನಗಳಲ್ಲಿ ಕಂಡುಬಂದು 4 ಋತುಮಾನಗಳನ್ನ ಉಂಟು ಮಾಡುತ್ತದೆ. ಒಂದು ಬೇಸಿಗೆ ಕಾಲ, ಶರತ್ಕಾಲ, ಚಳಿಗಾಲ, ವಸಂತಕಾಲ. ಈ ಋತುಮಾನಗಳಲ್ಲಿ 2 ಆಯನಗಳಿವೆ. ಜೂನ್ 21 ಮತ್ತು ಡಿಸೆಂಬರ್ 22. 2 ವಿಷುವ ಸಂಕ್ರಾಂತಿಗಳಿವೆ. ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21. ಆಯನಗಳ ದಿನಗಳಲ್ಲಿ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಮತ್ತು ವಿಷುವ ಸಂಕ್ರಾಂತಿ ದಿನಗಳಲ್ಲಿ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತದೆ. ಆಯನಗಳು ಹಗಲು ಮತ್ತು ರಾತ್ರಿಗಳ ಅವಧಿಯ ಮೇಲೆ ಪ್ರಭಾವ ಬೀರುತ್ತವೆ, ಎರಡೂ ಗೋಳಾರ್ಧದಲ್ಲಿಯೂ ಸಹ. ಇದರಂತೆಯೇ ವಿಷುವ ಸಂಕ್ರಾಂತಿಯಲ್ಲಿ ಸಮರಾತ್ರಿಗಳು, ಸಮನಾದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಬೇಸಿಗೆ ಕಾಲ ಜೂನ್ 21ರಿಂದ ಸೆಪ್ಟೆಂಬರ್ 22ರವರೆಗೆ. ಜೂನ್ 21ರಂದು ಸೂರ್ಯನ ನೇರವಾದ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮೇಲೆ ಬೀಳುವುದು. ಈ ಅವಧಿಯನ್ನು ಕಕಟಾಯನ ಎಂದು ಕರೆಯುವರು.
ಈ ಅವಧಿಯಲ್ಲಿ ಉತ್ತರಾರ್ಧಗೋಳದಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗಿ ಸೆಪ್ಟೆಂಬರ್ 22ರವರೆಗೆ ಮುಂದುವರಿಯುವುದು. ಈ ಅವಧಿಯಲ್ಲಿ ಉತ್ತರಾರ್ಧಗೋಳದ ಎಲ್ಲಾ ರಾಷ್ಟ್ರಗಳಲ್ಲಿ ಸರಾಸರಿ ಉಷ್ಣಾಂಶವು ಹೆಚ್ಚಾಗಿದ್ದು ಹಗಲಿನ ಅವಧಿಯು ದೀರ್ಘವಾಗಿಯೂ ಮತ್ತು ರಾತ್ರಿಯ ಅವಧಿ ಕಡಿಮೆಯಾಗಿಯೂ ಕಂಡುಬರುವುದು. ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿಯು ದಕ್ಷಿಣಾರ್ಧಗೋಳದಲ್ಲಿ ಕಂಡುಬರುವುದು. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಅಕ್ಷಾಂಶಗಳು ಹೆಚ್ಚಾದಂತೆಲ್ಲ, ಅಂದರೆ ಆರ್ಟಿಕ್ ವೃತ್ತ 66.5 ಡಿಗ್ರಿ ಉತ್ತರ ಅಕ್ಷಾಂಶದ ಉತ್ತರದವರೆಗೂ ಹಗಲಿನ ಅವಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಉತ್ತರ ಧ್ರುವವು ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ ಆರ್ಟಿಕ್ ವೃತ್ತದ ಉತ್ತರದಲ್ಲಿ ಸೂರ್ಯಾಸ್ತವು ಕಂಡುಬರುವುದಿಲ್ಲ. ಆದ್ದರಿಂದ ನಾರ್ವೆ ದೇಶದ ಉತ್ತರ ಭಾಗವು ಆರ್ಟಿಕ್ ವೃತ್ತದ 66.5 ಡಿಗ್ರಿ ಉತ್ತರ ಅಕ್ಷಾಂಶದ ಉತ್ತರ ಭಾಗದಲ್ಲಿ ಕಂಡುಬರುವುದರಿಂದ 24 ಗಂಟೆಯೂ ಸೂರ್ಯನ ಬೆಳಕನ್ನು ಪಡೆಯುವುದು. ಸೂರ್ಯನು ಕ್ಷಿತಿಜದ ಕೆಳಗೆ ಅಸ್ತವಾಗುವುದಿಲ್ಲ. ಆದ್ದರಿಂದ ನಾರ್ವೆ ದೇಶವನ್ನು ಮಧ್ಯರಾತ್ರಿಯ ಸೂರ್ಯನ ನಾಡು ಎಂದು ಕರೆಯುವರು. ಮಧ್ಯರಾತ್ರಿಯ ಸೂರ್ಯನ ನಾಡು ಯಾವುದಪ್ಪ ಅಂದರೆ ನಾರ್ವೆ ದೇಶ. ಈ ಅವಧಿಯಲ್ಲಿ ಉತ್ತರ ಧ್ರುವವು 6 ತಿಂಗಳುಗಳ ಕಾಲ ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ 6 ತಿಂಗಳ ಹಗಲಿನ ಅವಧಿಯನ್ನು ಪಡೆದುಕೊಳ್ಳುವುದು. ಇನ್ನು ಶರತ್ಕಾಲ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21. ಸೆಪ್ಟೆಂಬರ್ 23ರಂದು ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುವುದರಿಂದ ಎರಡು ಗೋಳಾರ್ಧಗಳಲ್ಲೂ ಹಗಲು ಮತ್ತು ರಾತ್ರಿಗಳು ಸಮನಾಗಿ ಕಂಡುಬರುವುದು. ಈ ಅವಧಿಯಲ್ಲಿ ಉತ್ತರಾರ್ಧಗೋಳದ ಎಲ್ಲಾ ರಾಷ್ಟ್ರಗಳಲ್ಲಿ ಶರದೃತು ಪ್ರಾರಂಭವಾಗಿ ಡಿಸೆಂಬರ್ 21ರವರೆಗೂ ಕಂಡುಬರುವುದು. ಈ ಕಾಲದಲ್ಲಿ ಕೆಲವು ಗಿಡಗಳು, ಮರಗಳು, ನೈಸರ್ಗಿಕ ಸಸ್ಯವರ್ಗಗಳೆಲ್ಲ ಎಲೆಗಳು ಉದುರಿಸುತ್ತವೆ. ಈ ಅವಧಿಯಲ್ಲಿ ಎಲೆ ಉದುರಿಸುವ ಕಾಲ ಎಂದು ಕರೆಯುವರು. ಈ ಅವಧಿಯಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ವಸಂತ ಕಾಲವು ಕಂಡುಬರುವುದು. ಈ ಕಾಲವು 3 ತಿಂಗಳುಗಳ ನಂತರ ಬದಲಾಗುವುದು. ಚಳಿಗಾಲ ಡಿಸೆಂಬರ್ 22ರಿಂದ ಮಾರ್ಚ್ 20. ಡಿಸೆಂಬರ್ 22ರಂದು ಸೂರ್ಯನ ನೇರವಾದ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಅಂದರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಮೇಲೆ ಬೀಳುವುದು. ಈ ಅವಧಿಯನ್ನು ಮಕರಾಯನ ಎಂದು ಕರೆಯುವರು. ಈ ಅವಧಿಯಲ್ಲಿ ಉತ್ತರಾರ್ಧಗೋಳದಲ್ಲಿರುವ ಎಲ್ಲಾ ರಾಷ್ಟ್ರಗಳಲ್ಲಿ ಚಳಿಗಾಲ ಪ್ರಾರಂಭವಾಗಿ ಮಾರ್ಚ್ 20ರವರೆಗೆ ಮುಂದುವರಿಯುವುದು. ಈ ಅವಧಿಯಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಬೇಸಿಗೆ ಕಾಲ ಕಂಡುಬರುವುದು. ಈ ಕಾಲದಲ್ಲಿ ಉತ್ತರಾರ್ಧಗೋಳದಲ್ಲಿ ಸರಾಸರಿ ಉಷ್ಣಾಂಶ ಕಡಿಮೆ ಇರುತ್ತದೆ. ಹಗಲಿನ ಅವಧಿ ಕಡಿಮೆಯಾಗಿಯೂ ರಾತ್ರಿಯ ಅವಧಿ ದೀರ್ಘವಾಗಿಯೂ ಕಂಡುಬರುವುದು. ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿಯು ದಕ್ಷಿಣಾರ್ಧಗೋಳದಲ್ಲಿ ಕಂಡುಬರುವುದು. 50 ಡಿಗ್ರಿ ಉತ್ತರ ಅಕ್ಷಾಂಶದ ಉತ್ತರಕ್ಕಿರುವ ರಾಷ್ಟ್ರಗಳಲ್ಲಿ ವಿಪರೀತ ಚಳಿಗಾಲವು ಕಂಡುಬರುವುದು ಹಾಗೂ ಅಧಿಕ ಹಿಮ ಗಾಳಿ ಬೀಸುವುದು. ದಕ್ಷಿಣ ಧ್ರುವವು ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ ಅಂಟಾರ್ಟಿಕ ವೃತ್ತ ಅಂದರೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ದಕ್ಷಿಣಕ್ಕೆ ಕಂಡುಬರುವ ಪ್ರದೇಶಗಳು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆದುಕೊಳ್ಳುವುದು. ಆದ್ದರಿಂದ ಅಂಟಾರ್ಟಿಕ್ ವೃತ್ತದ ದಕ್ಷಿಣದಲ್ಲಿ ಸೂರ್ಯಾಸ್ತವು ಕಂಡುಬರುವುದಿಲ್ಲ. ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಅಕ್ಷಾಂಶಗಳು ಹೆಚ್ಚಾದಂತೆಲ್ಲ, ಅಂದರೆ ಅಂಟಾರ್ಟಿಕ್ ವೃತ್ತ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ದಕ್ಷಿಣದಲ್ಲಿ ಸೂರ್ಯಾಸ್ತವು ಕಂಡುಬರುವುದಿಲ್ಲ. ದಕ್ಷಿಣ ಧ್ರುವವು 6 ತಿಂಗಳುಗಳ ಕಾಲ ಸೂರ್ಯನಿಗೆ ಅಭಿಮುಖವಾಗಿರುವುದರಿಂದ 6 ತಿಂಗಳುಗಳ ಹಗಲಿನ ಅವಧಿಯನ್ನು ಪಡೆದುಕೊಳ್ಳುವುದು. ಇನ್ನು ವಸಂತಕಾಲ ಮಾರ್ಚ್ 21ರಿಂದ ಜೂನ್ 20ರವರೆಗೆ. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತದೆ. ಭೂಮಿಯ ಈ ಸ್ಥಾನವನ್ನು ಮೇಷ ಸಂಕ್ರಾಂತಿ ಎನ್ನುವರು. ಈ ಅವಧಿಯಲ್ಲಿ 2 ಗೋಳದಲ್ಲಿ ಸಮನಾದ ಹಗಲು ರಾತ್ರಿ ಅವಧಿ ಕಂಡುಬರುತ್ತೆ. ಉತ್ತರಾರ್ಧಗೋಳದಲ್ಲಿ ವಸಂತಕಾಲ ಪ್ರಾರಂಭವಾಗಿ ಜೂನ್ 20ರವರೆಗೂ ಮುಂದುವರಿಯುತ್ತೆ. ಈ ಅವಧಿಯಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಶರದೃತು ಕಂಡುಬರುವುದು. ಈ ಕಾಲದಲ್ಲಿ ಕೆಲವು ಗಿಡ ಮರಗಳು ಚಿಗುರೆಲೆಗಳನ್ನು ಪಡೆದು ಆ ಪ್ರದೇಶವು ಹಚ್ಚ ಹಸಿರಾಗಿ ಕಂಡುಬರುವುದು. ಈ ಕಾಲವು 3 ತಿಂಗಳುಗಳ ನಂತರ ಬದಲಾಗುವುದು. ಭಾರತದಲ್ಲಿ ವಸಂತಕಾಲ ಪ್ರಾರಂಭವಾಗುವ ಅವಧಿಯನ್ನು ಹೊಸ ವರ್ಷದ ಮೊದಲ ದಿನವಾಗಿ ಆಚರಿಸುವರು. ಇನ್ನು ಹಗಲು ಮತ್ತು ರಾತ್ರಿಯ ಅವಧಿಯ ವ್ಯತ್ಯಾಸವನ್ನು ನೋಡೋದಾದ್ರೆ, ಭೂ ಅಕ್ಷದ ಓರೆ ಮತ್ತು ವಾರ್ಷಿಕ ಚಲನೆಯಿಂದ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸ ಕಂಡುಬರುವುದು. ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆ ಹೋದಂತೆ ಹಗಲು ರಾತ್ರಿಗಳ ಅವಧಿ ಒಂದೇ ಸಮನಾಗಿ ಇರೋದಿಲ್ಲ. ಒಂದು ಅಕ್ಷಾಂಶದಿಂದ ಅಕ್ಷಾಂಶಕ್ಕೆ ಬದಲಾವಣೆಯನ್ನು ಹೊಂದುವುದು. ಸೂರ್ಯನ ನೇರವಾದ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಮೇಲೆ ಬೀಳುವಾಗ ಹಗಲು ಮತ್ತು ರಾತ್ರಿಯ ಅವಧಿ ದೀರ್ಘವಾಗಿರುತ್ತೆ. ಧ್ರುವ ಪ್ರದೇಶಗಳು ಸೂರ್ಯನಿಗೆ ಅಭಿಮುಖವಾಗಿ ಬಂದಾಗ ಉತ್ತರ ಧ್ರುವ, ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ 6 ತಿಂಗಳುಗಳು ಹಗಲು ಮತ್ತು ರಾತ್ರಿಯ ಅವಧಿ ಕಂಡುಬರುವುದು. ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ ಹಗಲು ರಾತ್ರಿಗಳ ಅವಧಿಯು ಸಮನಾಗಿ 12 ಗಂಟೆಗಳ ಹಗಲು 12 ಗಂಟೆಗಳ ರಾತ್ರಿ ಕಂಡುಬರುವುದು. ಇನ್ನು ವಿಶೇಷ ಅಕ್ಷಾಂಶಗಳು ಮತ್ತು ಉಷ್ಣಾಂಶ ವಲಯಗಳನ್ನ ಗುರುತಿಸುವಿಕೆಯನ್ನು ನೋಡೋದಾದ್ರೆ,
ಭೂಮಿಯ ವಾರ್ಷಿಕ ಚಲನೆ ಪರಿಭ್ರಮಣ ಮತ್ತು ಭೂಮಿಯು ಭೂಪಥಕ್ಕೆ 66 ಡಿಗ್ರಿ ಓರೆಯಾಗಿರುವುದರಿಂದ ವಿಶೇಷ ಅಕ್ಷಾಂಶಗಳನ್ನ ಗುರುತಿಸಲಾಗುತ್ತೆ. ಒಂದು ವರ್ಷದಲ್ಲಿ ವಿವಿಧ ಸ್ಥಳಗಳ ಮೇಲೆ ವಿವಿಧ ವೇಳೆಗಳಲ್ಲಿ ಸೂರ್ಯನ ನೇರವಾದ ಕಿರಣಗಳು ಬೀಳುವುದು. ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಸೂರ್ಯನ ನೇರವಾದ ಕಿರಣಗಳು ಭೂಮಿಯ ಮಧ್ಯಭಾಗದ ಮೇಲೆ ಬೀಳುವುದು. ಇದೇ ಸಮಭಾಜಕ ವೃತ್ತ ಅಂದರೆ 0 ಡಿಗ್ರಿ ಅಕ್ಷಾಂಶವಾಗಿದೆ. ಜೂನ್ 21ರಂದು ಸೂರ್ಯನ ನೇರವಾದ ಕಿರಣಗಳು 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದು. ಡಿಸೆಂಬರ್ 22ರಂದು ಸೂರ್ಯನ ನೇರವಾದ ಕಿರಣಗಳು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವಾದ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದು. ಜೂನ್ 21ರಂದು ಸೂರ್ಯನ ಕಿರಣಗಳು 66.5 ಡಿಗ್ರಿ ಉತ್ತರ ಅಕ್ಷಾಂಶವಾದ ಆರ್ಟಿಕ್ ವೃತ್ತವನ್ನು ತಲುಪುವುದು. ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವಾದ ಆರ್ಟಿಕ್ ವೃತ್ತವನ್ನು ತಲುಪುವುದು. ಭೂ ಅಕ್ಷದ 2 ತುದಿ ಬಿಂದುಗಳೇ ಉತ್ತರ ಧ್ರುವ ದಕ್ಷಿಣ ಧ್ರುವಗಳು ಅಥವಾ 90 ಡಿಗ್ರಿ ಉತ್ತರ ಮತ್ತು 90 ಡಿಗ್ರಿ ದಕ್ಷಿಣ ಧ್ರುವ ಬಿಂದುಗಳಾಗಿವೆ. ವಿಶೇಷ ಅಕ್ಷಾಂಶಗಳನ್ನು ಆಧರಿಸಿ ಗೋಳವನ್ನು 3 ಉಷ್ಣಾಂಶ ವಲಯಗಳಾಗಿ ವಿಂಗಡಿಸಲಾಗಿದೆ. ಸೂರ್ಯನ ಓರೆ ಕಿರಣಗಳಿಗಿಂತ ನೇರವಾದ ಕಿರಣಗಳು ಅಧಿಕ ಉಷ್ಣಾಂಶವನ್ನು ಉಂಟುಮಾಡುತ್ತದೆ. ಸಮಭಾಜಕ ವೃತ್ತ ಪ್ರದೇಶಗಳು ಸೂರ್ಯನ ನೇರವಾದ ಕಿರಣಗಳನ್ನು ದೀರ್ಘಾವಧಿವರೆಗೆ ಪಡೆದುಕೊಳ್ಳುತ್ತದೆ. ಆದ್ದರಿಂದ ಉಷ್ಣಾಂಶವು ಈ ಪ್ರದೇಶದಲ್ಲಿ ಅಧಿಕವಾಗಿ ಕಂಡುಬರುತ್ತದೆ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ದಕ್ಷಿಣಕ್ಕೆ ಹೋದಂತೆ ಸೂರ್ಯನ ಓರೆ ಕಿರಣಗಳು ವಿಶಾಲವಾದ ಪ್ರದೇಶದ ಮೇಲೆ ಬೀಳುವುದರಿಂದ ನೇರವಾದ ಕಿರಣಗಳು ಉಂಟುಮಾಡುವಷ್ಟು ಉಷ್ಣಾಂಶವನ್ನು ಈ ಕಿರಣಗಳು ಉಂಟುಮಾಡೋದಿಲ್ಲ. ಆದುದರಿಂದ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಉಷ್ಣಾಂಶ ವ್ಯತ್ಯಾಸವಿರುವ ವಲಯಗಳು ಕಂಡುಬರುತ್ತದೆ. ಇನ್ನು ಉಷ್ಣಾಂಶ ವಲಯಗಳು ಯಾವುವೆಂದರೆ ಉಷ್ಣವಲಯ ಟ್ಯಾರಿಡ್ ಝೋನ್, ಸಮಶೀತೋಷ್ಣ ವಲಯ ಟೆಂಪರೇಟ್ ಝೋನ್, ಶೀತ ವಲಯ ಫ್ರೀಜಡ್ ಝೋನ್. ಉಷ್ಣವಲಯದ ಬಗ್ಗೆ ಹೇಳೋದಾದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ಮಕರ ಸಂಕ್ರಾಂತಿ ವೃತ್ತ 23.5 ದಕ್ಷಿಣ ಅಕ್ಷಾಂಶದ ನಡುವಿನ ಪ್ರದೇಶವನ್ನು ಉಷ್ಣವಲಯ ಅಂತ ಕರೀತಾರೆ. ಇನ್ನು ಸಮಶೀತೋಷ್ಣ ವಲಯ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ 23.5 ಡಿಗ್ರಿ ಉತ್ತರದಿಂದ ಆರ್ಟಿಕ್ ವೃತ್ತ 66.5 ಡಿಗ್ರಿ, ಹಾಗೆ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಟಿಕಾ 66 ಡಿಗ್ರಿ ದಕ್ಷಿಣದ ವೃತ್ತದವರೆಗಿನ ಪ್ರದೇಶವನ್ನು ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಇನ್ನು ಶೀತ ವಲಯ ಆರ್ಟಿಕ್ ವೃತ್ತ 66.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಧ್ರುವದ ಬಳೆ ಉತ್ತರ ಧ್ರುವ, ಹಾಗೂ ಅಂಟಾರ್ಟಿಕ್ ವೃತ್ತ ದಕ್ಷಿಣ ಧ್ರುವ 90 ಡಿಗ್ರಿ ನಡುವಿನ ಪ್ರದೇಶವನ್ನು ಶೀತ ವಲಯ ಅಂತ ಕರೀತಾರೆ. ಇದಿಷ್ಟು ಭೂಮಿಯ ಬಗ್ಗೆ ಪ್ರಥಮ PUCನಲ್ಲಿ ಬರುವ ಭೂಗೋಳಶಾಸ್ತ್ರದ ಅಧ್ಯಯನವಾದ 2ನೇ ಅಧ್ಯಾಯ ಭೂಮಿಯಲ್ಲಿ ಬರುವಂತಹ ಸಂಪೂರ್ಣ ವಿವರಣೆ. ಇದು ನಿಮಗೆ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ನೋಡುವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು 3ನೇ ಅಧ್ಯಾಯ ಭೂಮಿಯ ಅಂತರಾಳದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಚರ್ಚಿಸೋಣ. ಥ್ಯಾಂಕ್ ಯು.